ನಮ್ಮ ಹೆಸರು ರಾಮು ಅಂತೇಳಿ. ಸರಿಸುಮಾರು 350 ವರ್ಷದ ಇತಿಹಾಸವುಳ್ಳಂಥ ಒಂದು ಪುಣ್ಯಕ್ಷೇತ್ರ ಜೋಡಿ ಹಾಲ್ದಮರ ಕ್ಷೇತ್ರವೆಂದು ಪ್ರಸಿದ್ಧಿ ಆಗುತ್ತಿರುವಂಥ ಒಂದು ಕ್ಷೇತ್ರ. ಈ ಕ್ಷೇತ್ರ ನಮ್ಮ ತಾತ ಮುತ್ತಾತಂದರ ಕಾಲದಿಂದಲೂ ಸಹಿತ ಈ ಒಂದು ಜೋಡಿ ಹಾಲ್ದಮರಗಳಿಗೆ ಪೂಜೆ ಪುನಸ್ಕಾರ ಮಾಡ್ಕೊಂಬರ್ತಾ ಇದ್ದದ್ದು ರೂಢಿ. ಆ ಜಗನ್ಮಾತೆ ಪ್ರೇರಣೆ ಮೇಲೆ, ಆ ಮಹಾಲಕ್ಷ್ಮಿ ಆದಿಪರಾಶಕ್ತಿ ಕಾಟೇರಮ್ಮದಿ ಒಂದು ಪ್ರೇರಣೆ ಮೇಲೆ ಇಲ್ಲಿ ತಾಯಿಗೆ ಒಂದು ಗುಡಿ ಮಾಡಬೇಕು, ಒಂದು ನೆಲೆ ಮಾಡಬೇಕು ಅಂತ ಒಂದು ಸೂಚನೆ ಬಂದಾಗ ಇಲ್ಲಿ ತಾಯಿಗೆ ಒಂದು ಸೂಚನೆ ಮಾಡೋಂಥದ್ದು ಒಂದು ದೇವಸ್ಥಾನ ಮಾಡೋಂಥದ್ದು ಆಯಿತು. ಸುಮಾರು 25 ವರ್ಷಗಳ ಮೇಲೆ ಆಯಿತು ದೇವಸ್ಥಾನ ಮಾಡಿಲಿ. ಇಲ್ಲಿ ಮಾನವ ಜನ್ಮದಲ್ಲಿ ಎಂಥದೇ ಒಂದು ಸಮಸ್ಯೆ ಇದ್ದರೂ, ಅದು ಎಂಥದೇ ಆಗಿರ್ಬೋದು, ಎಂಥ ಕಠಿಣವಾದ ಸಮಸ್ಯೆ ಆದರೂ ಸಹಿತ ಈ ಒಂದು ದೇವಾಲಯಕ್ಕೆ ಬಂದು ದೇವಾಲಯದಲ್ಲಿ ಕೊಡಂಥ ಒಂದು ಪೂರ್ಣ ಫಲ, ಅದು 9 ವಾರ ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಮಾಡಬೇಕು. ದೇವಾಲಯದಲ್ಲಿ ಕೊಡಂಥ ಒಂದು ಪೂರ್ಣ ಫಲನ 9 ವಾರ ಯಾರು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಆ ಒಂದು ಜೋಡಿ ಹಾಲದ ಮರಕ್ಕೆ ಅವರವರ ಸಮಸ್ಯೆ ಮೇಲೆ ಸಮಸ್ಯೆಗೆ ತಕ್ಕಟ್ಟಾದಂಥ ಮಂತ್ರ, ಆ ಮಂತ್ರಕ್ಕೆ ತಕ್ಕಟ್ಟಾದಂಥ ಪ್ರದಕ್ಷಿಣೆಗಳು ಕೊಡ್ತಿರಲಿ. ಇದನ್ನು ಯಾರು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಬಂದು ಆ ಒಂದು ಪ್ರದಕ್ಷಿಣೆಗಳು ಮಾಡ್ತಾರೋ, ಆ ತಾಯಿ ಒಂದು ಸೇವೆ ಮಾಡ್ತಾರೋ, ಅವರಿಗೆ ಅವರವರ ಇಷ್ಟಾರ್ಥಗಳು, ಅವರವರ ಏನೇನು ಕಷ್ಟಗಳಿಗೆ ಪೂರ್ಣ ಫಲನ ಸಲ್ಲಿಸ್ತಾರೋ ಅವರವರ ಇಷ್ಟಾರ್ಥಗಳು ಇಲ್ಲಿ ನೆರವೇರುತ್ತೆ. ಅದು ಈ ಕ್ಷೇತ್ರಕ್ಕೆ ಬರೋಂಥ ಸಮುದ್ರದ ರೀತಿಯಲ್ಲಿ ಹರಿದು ಬರುತ್ತಿರುವಂಥ ಜನಸಾಗರನೇ ಸಾಕ್ಷಿ. ಅದಕ್ಕೆ ಕೆಲವರು ಹೇಳ್ತಾರೆ, ಏನಲ್ಲಿ 150 ರೂಪಾಯಿ ತೊಗೊಳ್ತಾರೆ ಕಾಯಿಗೆ, ಏನು 10 ರೂಪಾಯಿ ಬ್ಲೌಸ್ ಪೀಸು, 10 ರೂಪಾಯಿ ತೆಂಗಿನಕಾಯಿ, ಅದಕ್ಕೆ 150 ರೂಪಾಯಿ ತೊಗೊಳ್ತಾರೆ, ಇವರು ದುಡ್ಡಿನ ದಂಧೆ ಮಾಡ್ತಾರೆ, ದುಡ್ಡೇ ಇದು ಮಾಡ್ತಾರೆ ಅಂತ ಕೆಲವರೊಂದು ಹೇಳ್ತಾರೆ. ಅದು ಎಲ್ಲೋ ಕೂತ್ಕೊಂಡು ಎಲ್ಲೋ ಒಂದು ಮಾತು ಹೇಳೋದಲ್ಲ, ಎಲ್ಲೋ ಒಂದು ಫೋನಲ್ಲಿ ಒಂದು ವಿಡಿಯೋ ನೋಡಿಬಿಟ್ಟು ಒಂದು ಕಮೆಂಟ್ಸ್ ಹಾಕೋದಲ್ಲ. ಒಂದು ಸಾರಿ ಕ್ಷೇತ್ರ ದರ್ಶನ ಮಾಡಿ ಈ ಒಂದು ಕ್ಷೇತ್ರದಲ್ಲಿ ಏನು ಡೆವಲಪ್ಮೆಂಟ್ ಆಗ್ತೈತೆ, ಏನೊಂದು ಕಾಮಗಾರಿ ಈ ಕ್ಷೇತ್ರದಲ್ಲಿ ನಡೀತೈತೆ, ಏನಕ್ಕೂ 150 ರೂಪಾಯಿನೇ ತಗೊಳ್ತಾ ಇದ್ದಾರೆ, ಇದನ್ನ ಒಂದು ಸಾರಿ ಬಂದು ಗಮನಿಸಬೇಕು, ನೋಡಬೇಕು. ನೋಡಿದಾಗ ಅವರಿಗೆ ಕ್ಷೇತ್ರದಲ್ಲಿ ನಡೆಯುವಂಥ ಒಂದು ಏನೊಂದು ಕೆಲಸ ನಡೀತೈತೆ ಅಂತ ಗೋಚರ ಆಗುತ್ತೆ, ಅಂದರೆ ಅವ್ರಿಗೆ ತಿಳಿತದೆ. ಇಲ್ಲಿ ಇಡೀ ವಿಶ್ವನೇ ಕರ್ನಾಟಕನ ತಿರುಗಿ ನೋಡೋಂಥ ಒಂದು ಅದ್ಭುತವಾದಂಥ ಮಹಾಪ್ರತ್ಯಂಗಿರಿ ದೇವಿಯ 252 ಅಡಿ ವಿಗ್ರಹದ ಕಾಮಗಾರಿ ಇಲ್ಲಿ ನಡೀತೈತೆ. ಆಲ್ಮೋಸ್ಟ್ ಭೂಮಿಯಿಂದ ಮೇಲೆಗೆ ಫೌಂಡೇಶನ್ ಮುಗೀತು, ಭೂಮಿಯಿಂದ ಒಳಗಡೆ 40 ಅಡಿಯಿಂದ ಫೌಂಡೇಶನ್ ಬಂದಾಯಿತು, ಈಗ ಭೂಮಿಯಿಂದ ಮೇಲೆ ಕಾಮಗಾರಿ ನಡೀತೈತೆ. ಇನ್ನು 2 ವರ್ಷಕ್ಕೆ ಜಗತ್ ಪ್ರಸಿದ್ಧಿ ಆಗುವಂಥ ಒಂದು ಅದ್ಭುತವಾದಂಥ ಒಂದು ಜಗನ್ಮಾತೆಯ ವಿಶ್ವರೂಪನ ಲೋಕಾರ್ಪಣೆ ಮಾಡೋಂಥದ್ದು ಅತಿ ಶೀಘ್ರದಲ್ಲಿ, ಆ ಸುದಿನಗಳು ಅತಿ ಬೇಗನೆ ಬರ್ತಾಯಿತ್ತೆ. ಯಾವ ರೀತಿಯಪ್ಪ ಅಂದರೆ, ಕಲಿಯುಗದ ಅಧಿದೇವತೆ ಮಹಾಪ್ರತ್ಯಂಗಿರಿ ದೇವಿ ವಿಶ್ವವಿಖ್ಯಾತಿ ಆಗುವಂಥ, ಅದರಲ್ಲೂ ಪ್ರತ್ಯಂಗಿರಿ ದೇವಿ ಅಂದರೆ ಜಗತ್ತ ಪ್ರಸಿದ್ಧಿ ಆಗುವಂಥ ಒಂದು ಜಗತ್ತಿನಲ್ಲೇ ನರಸಿಂಹಸ್ವಾಮಿಗೆ ಏನೊಂದು ಶಕ್ತಿ ಬಲ ಆಯಿತೋ ಆ ಒಂದು ಶಕ್ತಿಯನ್ನು ಹೊಂದಿರುವಂಥ ದೇವಿ ಅವಳು. ಆ ದೇವಿ ಜಗತ್ತಿನಲ್ಲಿ ನಡೆಯುವಂಥ ಒಂದು ಅದ್ಭುತವಾದ, ಜಗತ್ತಿನಲ್ಲಿ ನಡೆಯುವಂಥ ದುಷ್ಟಶಕ್ತಿಗಳನ್ನು ಸದೆಬಡಿಯೋದಕ್ಕೋಸ್ಕರ ಮಾಟಾಮಂತ್ರಗಳು, ನರದೃಷ್ಟಿಗಳು, ಹಿತಶತ್ರು ಬಾಧೆಗಳಿಂದ ದೂರ ಆಗೋದಕ್ಕೆ ಈ ಒಂದು ಕ್ಷೇತ್ರದಲ್ಲಿ ತಾಯಿ ತಲೆ ಎತ್ತಾವಳೆ. ವಿಶ್ವನೇ ನಮ್ಮ ಕರ್ನಾಟಕನ ತಿರುಗಿ ನೋಡೋಂಥದ್ದು, ಎಲ್ಲೆಲ್ಲೋ ತಮಿಳುನಾಡು, ಆಂಧ್ರ, ಕೇರಳ ಅಂತೇಳಿ ನಮ್ಮ ಕಡೆಯಿಂದ ಜನ ಹೋಗ್ತಾರೆ. ನಮ್ಮ ಕರ್ನಾಟಕದಲ್ಲಿ ಅಂಥ ಹೆಸರುವಾಸಿ ಶಕ್ತಿಪೀಠ ಎಲ್ಲೂ ಇಲ್ಲ. ಅದು ಈ ಒಂದು ಪುಟ್ಟ ಗ್ರಾಮದಲ್ಲಿ, ಈ ಒಂದು ಕಂಬಳೀಪುರ ಕೆಂಪಾಪುರ ಅನ್ನೋ ಏನೊಂದು ಈ ಪುಟ್ಟ ಗ್ರಾಮದಲ್ಲಿ ಜಗತ್ತೇ ನಮ್ಮ ದೇಶನ ನಮ್ಮ ಕರ್ನಾಟಕದ ತಿರುಗಿಡುವಂಥ ಅದ್ಭುತವಾದಂಥ ಒಂದು ವಿಶ್ವರೂಪ ಇಲ್ಲಿ ನಿರ್ಮಾಣವಾಗ್ತಾ ಇದೆ. ಅದು ಈ ಒಂದು ಕ್ಷೇತ್ರದಲ್ಲಿ ಆ ಒಂದು ಮಣ್ಣಿಗೆ, ಈ ಒಂದು ಭೂಮಿಗೆ ಆ ಒಂದು ಶಕ್ತಿ ಇರೋದ್ರಿಂದನೇ ತಾಯಿ ಇಲ್ಲಿ ನಿಲ್ಲಿಸ್ತಾರಂಥದ್ದು. ವಾರ 9 ಪೂರ್ಣ ಫಲ ಸಲ್ಲಿಸಬೇಕಿಲ್ಲ ಅನ್ನೋದು.
ಇಲ್ಲಿ ಯಾರು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ 9 ಪೂರ್ಣ ಫಲನ ಸಲ್ಲಿಸ್ತಾರೋ ಅವರವರ ಇಷ್ಟಾರ್ಥಗಳು, ಕೆಲಸ, ಉದ್ಯೋಗ ಪ್ರಾಪ್ತಿ, ನರದೃಷ್ಟಿ, ಮಂತ್ರಗಳು, ಆರೋಗ್ಯದಲ್ಲಿ ವಿಚಾರಗಳು, ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು, ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಈ ಬಿಸ್ನೆಸ್ ಆಗಿರ್ಬೋದು, ರಿಯಲ್ ಎಸ್ಟೇಟ್ ಆಗಿರ್ಬೋದು, ಜಮೀನು ವಿಚಾರ, ಒಂದಲ್ಲ ಮನುಷ್ಯನ ಎಲ್ಲ ಸಮಸ್ಯೆಗಳಿಗೂ ಇಲ್ಲಿ ಪರಿಹಾರ ಸಿಗುತ್ತೆ. ಅದನ್ನು ನೀವು ನಮ್ಮ ಬಾಯಿಂದ ಕೇಳುವಂಥದ್ದಲ್ಲ, ಬರೋಂಥ ಭಕ್ತಾದಿಗಳ ಬಾಯಿಂದ ನೀವು ಕೇಳ್ಬೋದು ಏನಾಗುತ್ತೆ ಅಲ್ಲಿ ಬಂದರೆ, ಏನು ಪರಿಹಾರ ಸಿಗುತ್ತೆ ಅಂತ. ಕೆಲವರು ಸಾವಿರಲ್ಲಿ ಒಂದು 10% ಜನ ಇರ್ತಾರೆ, ಅವರೆಲ್ಲ ನಮ್ಮ ಧರ್ಮಕ್ಕೆ ವಿರುದ್ಧವಾದಂಥವ್ರು, ಅವರು ಬೇರೆ ಬೇರೆ ಧರ್ಮದಲ್ಲಿ ಹುಟ್ಟಬೇಕಂತವ್ರು ನಮ್ಮ ಧರ್ಮದಲ್ಲಿ ಹುಟ್ಟಿರ್ತಾರೆ ಅವರು. ಯಾಕಂದರೆ ನಮ್ಮ ಧರ್ಮದವರೇ ನಮ್ಮನ್ನು ಕೀಳ್ಮಟ್ಟದಲ್ಲಿ ನೋಡಿದಾಗ ಬೇರೆ ಧರ್ಮಗಳವ್ರಿಗೆ ಅದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಎಲ್ಲೋ ಒಂದು ಶಕ್ತಿಪೀಠ ನಿರ್ಮಾಣವಾಗ್ತಾ ಇದೆ ಇವಾಗ ವಿಶ್ವಕ್ಕೆ. ಅಯೋಧ್ಯೆ ಯಾವ ಥರನೋ ನಮ್ಮ ಕರ್ನಾಟಕದಲ್ಲಿ ಮಹಾಪ್ರತ್ಯಂಗಿರಿ ಶಕ್ತಿಪೀಠ, ಅಮ್ಮ ಶಕ್ತಿಪೀಠ ಅನ್ನೋದು ಅಷ್ಟು ಒಂದು ಹೆಸರುವಾಸಿ ಕ್ಷೇತ್ರವಾಗಿ ರೂಪುಗೊಳ್ತಾ ಐತೆ. ಅದಕ್ಕೆ ಕೆಲವರಿಗೆ ನೋಡೋದಕ್ಕೆ ಕಣ್ಣು ಸಾಲ್ತಾ ಇಲ್ಲ ಪಾಪ, ಹೊಟ್ಟೆ ಅವ್ರಿಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ಬಿಟ್ಟಿರ್ತದೆ. ಅದಕ್ಕೆ ಏನೋ ಕಮೆಂಟ್ಸ್ ಹಾಕ್ತಾರೆ, ದುಡ್ಡು ದಂಧೆ ಮಾಡ್ತಾರೆ, ಅದು ಮಾಡ್ತಿದ್ದು. ಒಂದು ಸಾರಿ ಬರಬೇಕು ಅಂಥವ್ರು ಬಂದು, ನಾನು ಎಲ್ಲೂ ಹೋಗಲ್ಲ, ಈ 24 hour 360 ದಿನ ನಾನು ಇಲ್ಲೇ ಇರ್ತೀನಿ. ನನ್ನ ಬಂದು ಕೇಳಬೇಕು, ನೀವೇನು ಮಾಡ್ತಾಯಿದ್ದೀರ ದುಡ್ಡು ಅಂತ. ನಾನು ತೋರಿಸ್ತೀನಿ, ಅದಕ್ಕೆ ಉತ್ತರ ನಾನು ಕೊಡ್ತೀನಿ. ಏನು ಮಾಡ್ತಾಯಿದ್ದೀನಿ ನಾನು ತೋರಿಸ್ತೀನಿ. ಇಲ್ಲಿ ಬರೋಂಥ ಭಕ್ತಾದಿಗಳಿಗೆ ಅನ್ನದಾಸೋಹ ಆಗಿರ್ಬೋದು, 24 hour ಅನ್ನದಾಸೋಹ ಬರೋಂಥ ಭಕ್ತಾದಿಗಳು ಕೊಡೋಂಥ ಭಿಕ್ಷೆಯಿಂದ ಮಾಡ್ತಾರಂಥದ್ದು. ಅವರು ಪರೋಕ್ಷವಾಗಿ ಕೊಡ್ಬೋದು, ಪ್ರತ್ಯಕ್ಷವಾಗಿ ಕೊಡ್ಬೋದು. 150 ರೂಪಾಯಿನ ಯಾವ ರೀತಿ ನಮಗೆ ಕೊಡ್ತಾರೋ ಅವರ ಕರ್ಮದ ಫಲವನ್ನು ನಾವು ತಗೊಂಡು ಪುಣ್ಯದ ಫಲ ತುಂಬ್ತಾ ಇದ್ದೀರಿ ಅವ್ರಿಗೆ. ಆ ದುಡ್ಡನ್ನು ದೇವಸ್ಥಾನ ಕಟ್ಟಡ ನಿರ್ಮಾಣಕ್ಕೆ ಉಪಯೋಗಿಸ್ತಾ ಇದ್ದೀರಿ. 10 ಜನ, ಲಕ್ಷಾಂತರ ಜನ ಅನ್ನದಾಸೋಹ, ಅನ್ನದ ಪ್ರಸಾದ ಊಟ ಮಾಡೋದಕ್ಕೆ ಉಪಯೋಗಿಸ್ತಾ ಇದ್ದೀರಿ. ಯಾವುದು ಸಹಿತ ಸ್ವಾರ್ಥಕ್ಕೆ ಯಾವುದು ಉಪಯೋಗಿಸ್ತಾ ಇಲ್ಲ. ಇವತ್ತೊಂದು ದಿನ ಇಷ್ಟು ದೊಡ್ಡ ಮಟ್ಟವಾಗಿ ಒಂದು ಕಾಮಗಾರಿ ನಡೀತಾ ಇತ್ತಂದರೆ ನಮ್ಮ ತಂದೆ ಕೋಟೇಶ್ವರಲ್ಲ, ನಮ್ಮ ತಾತ ಕೋಟೇಶ್ವರಲ್ಲ, ನಾವು ಬಡ ಕುಟುಂಬದಲ್ಲಿ ಬಂದಿರೋಂಥವ್ರು, ಮಿಡ್ಲ್ ಕ್ಲಾಸ್ ಜನ ನಾವು. ಇವತ್ತು ಆ ತಾಯಿನ ನಿರ್ಮಾಣ ಮಾಡೋಂಥ ಶಕ್ತಿ ನಮಗೆ ಕೊಟ್ಟಳು ಅಂದರೆ ನಾನು ಯಾವುದೋ ಜನ್ಮದ ಪುಣ್ಯ ಅಂತ ತಿಳ್ಕೊಳ್ತೀನಿ ನಾನು. ಈ ಪುಣ್ಯದಲ್ಲಿ ನೀವು ಸ್ವಲ್ಪ ಪುಣ್ಯ ತಗೊಳ್ಳಿ, ಎಲ್ರಿಗೂ ಆ ಒಂದು ತಾಯಿ ಅನುಗ್ರಹ ಸಿಗಲಿ. ಎಲ್ಲೆಲ್ಲ ಹೋಗಿ ಇಷ್ಟೆಷ್ಟು ಖರ್ಚು ಮಾಡ್ತೀರಾ. ಇಲ್ಲಿ 150 ರೂಪಾಯಿ ಕಾಯಿ ಕೊಡೋದಕ್ಕೆ 1000 ಮಾತು ಮಾತಾಡ್ತೀರಾ, 1000 ರೀತಿ ಒಂದು ಆಲೋಚನೆ ಮಾಡ್ತೀರಲ್ಲ ನೀವು. ಏನು ನಡೀತೈತೆ ಅಂತ ನೋಡ್ಬೇಕು ನೀವು. ಒಂದು ಸಾರಿ ನೋಡಿದ್ರೆ ಮತ್ತೆ ಅದರ ಬಗ್ಗೆ ಮಾತು ಎತ್ತೋದಕ್ಕೆ ನಿಮ್ಗೆ ಮಾತು ಕೂಡ ಬರಲ್ಲ. ಒಂದು ಸಾರಿ ಕ್ಷೇತ್ರ ದರ್ಶನ ಮಾಡಿ. ಪ್ರತಿಯೊಬ್ಬರು ಸಹಿತ ಮಾನವ ಜನ್ಮದಲ್ಲಿ ಏನೇ ಸಮಸ್ಯೆ ಇರಲಿ, ಶ್ರೀ ಕ್ಷೇತ್ರ ಅಮ್ಮ ಶಕ್ತಿ ಪೀಠ, ಕಂಬಳೀಪುರ, ಕೆಂಪಾಪುರ, ಸೂಲುಬೇಲೆ ಹೋಬಳಿ, ಹೊಸಕೋಟೆ ತಾಲೂಕು, ಈ ಒಂದು ಕ್ಷೇತ್ರ ದರ್ಶನ ಮಾಡಿ ನೀವು. ಮತ್ತೆ ಜೀವನದಲ್ಲಿ ನಿಮಗೆ ಸಮಸ್ಯೆ ಅನ್ನೋದು ಬರಲ್ಲ. ಅದಕ್ಕೆ ನಾನೇ ಗ್ಯಾರಂಟಿ, ನಾನು ಇಲ್ಲೇ ಇರ್ತೀನಿ, ನನ್ನೇ ಕೇಳಿ ಬಂದು ನೀವು. ಎಂಥದೇ ಸಮಸ್ಯೆ ಆಗಿರ್ಬೋದು ಬಿಡ್ರಿ, ಅದು ಒಂದಲ್ಲ ಎಂಥದೇ ಆಗಿರ್ಬೋದು. ಅದು ತಾಯಿ ಜಗನ್ಮಾತೆ ಅಷ್ಟು ಅನುಗ್ರಹ ಸಿಕ್ಬಿಟ್ರೆ ನೀವೇ ಪುಣ್ಯವಂತರು, ನೀವೇ ಧನ್ಯವಂತರು. ಮತ್ತೆ ನಿಮ್ಮ ಲೈಫಲ್ಲಿ ನಿಮ್ಮನ್ನು ಟಚ್ ಮಾಡೋಕೆ ಸಹಿತ ಯಾವನಿಂದಾಗಲ್ಲ. ಆ ಒಂದು ರೇಂಜಿಗೆ ನೀವು ಬರ್ತೀರಾ. ಒಂದು ಸಾರಿ ಕ್ಷೇತ್ರ ದರ್ಶನ ಮಾಡಿ. ಇಲ್ಲಿ ಪ್ರತಿ ಅಮಾವಾಸ್ಯೆಗೆ ಮಹಾಪ್ರತ್ಯಂಗಿರಿ ಯಾಗ ನಡೀತದೆ. ಯಾಗ ನೀವು ಕೇಳಿದ್ರಿ ಒಣಮೆಣಸಿನಕಾಯಿ ಹಾಕ್ತಾರೆ ಏನಕ್ಕಂತ. ಮಾನವ ಜನ್ಮದಲ್ಲಿ ಹಾಸ್ಪಿಟ್ಲಲ್ಲಿ ಸಹಿತ ನಯವಾಗದಿರುವಂಥ ಸಮಸ್ಯೆಗಳು ಈ ಯಾಗದಲ್ಲಿ ಪರಿಹಾರ ಆಗುತ್ತೆ. ನರದೃಷ್ಟಿ, ಮಂತ್ರ, ಶತ್ರು, ಹಿತಶತ್ರು ಬಾಧೆ, ಆರೋಗ್ಯ ಸಮಸ್ಯೆ, ಕುಟುಂಬ ಸಮಸ್ಯೆ, ಗಂಡ ಹೆಂಡತಿ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಸಂತಾನ ವಿಳಂಬ, ಮದುವೆ ವಿಳಂಬ, ಎಲ್ಲ ಥರದ ದೋಷಗಳಿಗೂ ಈ ಮಹಾಪ್ರತ್ಯಂಗಿರಿ ದೇವಿ ಯಾಗ ಅನ್ನೋದು ಅಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಈ ಮಹಾಯಾಗಕ್ಕೆ ಭಾಗವಹಿಸೋದ್ರಿಂದ ಮನುಷ್ಯನಿಗಿರುವಂಥ ಎಲ್ಲ ಕರ್ಮಗಳು ದೂರ ಆಗ್ತದೆ. ಅವನಿಗೆ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಕ್ರಿಯೇಟ್ ಆಗ್ತದೆ. ಅವ್ರ ಬಾಡಿಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಅಲ್ಲೇ ಕ್ಲಿಯರ್ ಆಗ್ತದೆ ಅಂತ ಒಂದು ಅದ್ಭುತವಾದಂಥ ಮಹಾಯಾಗ. ಈ ಯಾಗ ಆದ ನಂತರ ತಾಯಿದು ವಾಗ್ದಾನ ಇರ್ತದೆ. ಯಾವ ರೀತಿ ವಾಗ್ದಾನ, ಹೆಂಗೆ ಕೊಡ್ತಾಳೆ ತಾಯಿ ವಾಗ್ದಾನ ಅಂತ ಅಂದ್ಕೊಬೋದು. ಇಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಸಿಬ್ಬಂದಿ ವರ್ಗದವರು ಯಾರೂ ಸಹಿತ ತಾಯಿನ ಹೆಗಲ ಮೇಲೆ ಇಟ್ಕೊಡಲ್ಲ. ಆ ತಾಯಿನ ಹೆಗಲ ಮೇಲೆ ಇಟ್ಕೊಂಡಾಗ ಬರೋಂಥ ಭಕ್ತಾದಿಗಳ ತಾಯಿನ ಹೆಗಲ ಮೇಲೆ ಇಟ್ಕೊಳ್ತಾರೆ. ಆ ತಾಯಿನ ಹೆಗಲ ಮೇಲೆ ಇಟ್ಕೊಂಡಾಗ ಆ ತಾಯಿನ ಏನೋ ಒಂದು ಪ್ರಶ್ನೆ ಕೇಳಿದಾಗ ತಾಯಿ ಅದಕ್ಕೆ ಉತ್ತರ ಕೊಡ್ತಾಳೆ. ಯಾವ ರೀತಿ ಉತ್ತರ ಕೊಡ್ತಾಳೆ ಅಂದರೆ, ಆ ಸಮಸ್ಯೆ ಪರಿಹಾರ ಆಗುತ್ತಂದ್ರೆ ತಾಯಿ ಬಲಭಾಗಕ್ಕೆ ಉತ್ತರ ಕೊಡ್ತಾಳೆ, ಪರಿಹಾರ ಆಗಲ್ಲ ಅಂದರೆ ತಾಯಿ ಎಡಭಾಗಕ್ಕೆ ಉತ್ತರ ಕೊಡ್ತಾಳೆ. ಅಂಥ ಒಂದು ಅದ್ಭುತವಾದಂಥ ಈ ತಾಯಿಯ ಒಂದು ಶಕ್ತಿ ಇಲ್ಲಿ ಕಣ್ಣಾರೆ ನೋಡ್ಬೋದು ನೀವು.